ಆತ್ಮೀಯ ಕಟಕ ರಾಶಿಯವರೇ, ಜ್ಯೋತಿಷ್ಯ ಪ್ರಪಂಚದ ಅತಿದೊಡ್ಡ ಬೇರು ನವಗ್ರಹ ಮಂಡಲದ ಅತ್ಯಂತ ಶುಭದಾಯಕ ಗ್ರಹ, ದೇವತೆಗಳ ಗುರುವಾಗಿರುವ ಸಾಕ್ಷಾತ್ ಬೃಹಸ್ಪತಿಯ ಮಹಾಗೋಚರ ಕಲದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ಚಲನೆಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಗುರುಬಲವಿದ್ದರೆ ಎಂತಹ ಕಷ್ಟಗಳನ್ನಾದರೂ ಸುಲಭವಾಗಿ ದಾಟಬಹುದು ಎಂಬ ಮಾತಿದೆ. ಮುಂಬರುವ ಆಗಸ್ಟ್ 1, 2026ರಂದು ದೇವಗುರು ಬೃಹಸ್ಪತಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತಿದ್ದಾನೆ. ಈ ಮಹತ್ತರವಾದ ಗುರು ಬದಲಾವಣೆಯು ಚಂದ್ರನ ಆಡಳಿತಕ್ಕೆ ಒಳಪಟ್ಟ ಅತ್ಯಂತ ಭಾವನಾತ್ಮಕ ಹಾಗೂ ಮೃದು ಸ್ವಭಾವದ ಕಟಕ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಯುಗವನ್ನೇ ಸೃಷ್ಟಿ ಮಾಡಲಿದೆ. ಕಳೆದ ಕೆಲವು ವರ್ಷಗಳಿಂದ ಕಟಕ ರಾಶಿಯವರು ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ. ಮಾನಸಿಕ ವೇದನೆ, ಆರ್ಥಿಕ ಮುಗ್ಗಟ್ಟು, ಮಾಡಿದ ಕೆಲಸಗಳಲ್ಲಿ ವಿಘ್ನ ಮತ್ತು ಹತ್ತಿರದವರಿಂದಲೇ ಅನುಭವಿಸಿದ ಅಪಮಾನಗಳಿಂದ ನೀವು ಅಕ್ಷರಶಃ ಹೈರಾಣಾಗಿ ಹೋಗಿದ್ದೀರಿ. ರಾತ್ರಿ ಹೊತ್ತು ನಿದ್ದೆ ಇಲ್ಲದೆ ಕಣ್ಣೀರು ಹಾಕಿದ ದಿನಗಳು ಎಷ್ಟೋ. ಆದರೆ ಕಟಕ ರಾಶಿಯವರೇ, ಇನ್ನು ಮುಂದೆ ನಿಮ್ಮ ಕಣ್ಣೀರಿನ ದಿನಗಳು ಮುಕ್ತಾಯವಾಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಪಾಲಿನ ಕತ್ತಲೆ ಸರಿದು ಆಗಸ್ಟ್ 1, 2026ರ ನಂತರ ಗುರುವಿನ ದಿವ್ಯ ಪ್ರಕಾಶ ನಿಮ್ಮ ಜೀವನವನ್ನು ಬೆಳಗಲಿದೆ. ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಸಂಚಾರವು ನಿಮ್ಮ ಪಾಲಿಗೆ ರಾಜಯೋಗವನ್ನೇ ಕರುಣಿಸಲಿದೆ. ಬನ್ನಿ ಹಾಗಾದರೆ ಗುರು ಬದಲಾವಣೆಯಿಂದ ಕಟಕ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 8 ಪ್ರಮುಖ ಶುಭ ಘಟನೆಗಳು ಯಾವುವು ಮತ್ತು ನೀವು ಎಚ್ಚರದಿಂದಿರಬೇಕಾದ ಆ 2 ಕಹಿ ಘಟನೆಗಳು ಯಾವುವು ಎಂಬುದನ್ನು ಸಂಪೂರ್ಣ ಸವಿಸ್ತಾರವಾಗಿ ಪಾಯಿಂಟ್ ಬೈ ಆಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕಟಕ ರಾಶಿಯವರೇ, ಈ ಗುರು ಬದಲಾವಣೆಯಿಂದ ನಿಮಗೆ ಸಿಗುತ್ತಿರುವ ಮೊದಲನೇ ಮತ್ತು ಅತಿದೊಡ್ಡ ವರವೆಂದರೆ ಆರ್ಥಿಕ ಸ್ವಾತಂತ್ರ್ಯ. ಗುರುವು ನಿಮ್ಮ ಧನಸ್ಥಾನದಲ್ಲಿ ವಿರಾಜಮಾನನಾಗುತ್ತಾನೆ. ಇಲ್ಲಿಯವರೆಗೆ ದುಡಿದ ಹಣವೆಲ್ಲ ಎಲ್ಲಿ ಹೋಗುತ್ತಿತ್ತು ಎಂಬುದು ನಿಮಗೆ ತಿಳಿಯುತ್ತಿರಲಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿರಲಿಲ್ಲ. ಆದರೆ ಇನ್ನು ಮುಂದೆ ಧನಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಸ್ಥಿರವಾಗಿ ನೆಲೆಸುತ್ತಾಳೆ. ನೀವು ಹೂಡಿಕೆ ಮಾಡಿದ ಹಣದಿಂದ ಅನಿರೀಕ್ಷಿತ ಲಾಭಗಳು ಬರಲು ಪ್ರಾರಂಭವಾಗುತ್ತವೆ. ಎಷ್ಟೋ ವರ್ಷಗಳಿಂದ ಬರಬೇಕಾಗಿದ್ದ ಆದರೆ ಬಾರದೇ ಸಿಕ್ಕಿ ಹಾಕಿಕೊಂಡಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ನೆಮ್ಮದಿಯನ್ನೇ ಕಸಿದುಕೊಂಡಿದ್ದ ಸಾಲದ ಶೂಲದಿಂದ ನೀವು ಸಂಪೂರ್ಣವಾಗಿ ಹೊರಬರುತ್ತೀರಿ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದ್ದು ಸಮಾಜದಲ್ಲಿ ನಿಮ್ಮ ಆರ್ಥಿಕ ಮಟ್ಟ ಗಣನೀಯವಾಗಿ ಏರಿಕೆಯಾಗಲಿದೆ. ನಿಮ್ಮನ್ನು ಹಣವಿಲ್ಲ ಎಂದು ಕಡೆಗಣಿಸಿದವರೇ ನಿಮ್ಮ ಬಳಿ ಸಾಲ ಕೇಳಿಕೊಂಡು ಬರುವಂತಹ ಅದ್ಭುತ ಕಾಲವಿದು. ಎರಡನೇ ಶುಭ ಘಟನೆ ನಿಮ್ಮ ಕುಟುಂಬದ ಸಂತೋಷಕ್ಕೆ ಸಂಬಂಧಿಸಿದ್ದು. ಗುರುವು ದ್ವಿತೀಯ ಸ್ಥಾನದಲ್ಲಿದ್ದಾಗ ಆ ಮನೆಯನ್ನು ಕುಟುಂಬ ಸ್ಥಾನ ಎಂದು ಕರೆಯಲಾಗುತ್ತದೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ತಾಪಗಳು, ಗಂಡ ಹೆಂಡತಿಯ ನಡುವೆ ಬಿರುಕು ಅಥವಾ ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ವಿವಾದಗಳು ನಿಮ್ಮ ನೆಮ್ಮದಿ ಕೆಡಿಸಿದ್ದವು. ಆಗಸ್ಟ್ 1ರ ನಂತರ ಈ ಎಲ್ಲ ಕೌಟುಂಬಿಕ ಬಿಕ್ಕಟ್ಟುಗಳು ಮಾಯವಾಗಲಿವೆ. ಮನೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿದೆ. ವಿವಾಹ ವಯಸ್ಸಿಗೆ ಬಂದಿದ್ದರೂ ಎಷ್ಟೋ ಅಡೆತಡೆಗಳಿಂದ ಮದುವೆ ಕಾರ್ಯ ಮುಂದೂಡಲ್ಪಡುತ್ತಿದ್ದ ಕಟಕ ರಾಶಿಯ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಸುಂದರವಾದ ಮತ್ತು ಯೋಗ್ಯವಾದ ಜೀವನ ಸಂಗಾತಿಯ ಪ್ರವೇಶ ನಿಮ್ಮ ಜೀವನದಲ್ಲಿ ಆಗಲಿದೆ. ಇನ್ನು ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಸಂತಾನ ಭಾಗ್ಯವಿಲ್ಲದೆ ಕೊರಗುತ್ತಿದ್ದ ದಂಪತಿಗಳಿಗೆ ಸಾಕ್ಷಾತ್ ಭಗವಂತನ ಆಶೀರ್ವಾದದಂತೆ ಮನೆಯಲ್ಲಿ ತೊಟ್ಟಿಲು ತೂಗುವ ಸಂಭ್ರಮ ಎದುರಾಗಲಿದೆ. ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದ್ದು ಮನಸ್ಸಿಗೆ ಅತೀವ ಆನಂದ ಸಿಗಲಿದೆ. ಮೂರನೇ ಮಹತ್ತರವಾದ ಬದಲಾವಣೆ ನಿಮ್ಮ ವೃತ್ತಿ ಬದುಕಿನಲ್ಲಿ ಆಗಲಿದೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಇಲ್ಲಿಯವರೆಗೆ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರಲಿಲ್ಲ. ನಿಮ್ಮ ಐಡಿಯಾಗಳನ್ನು ಬೇರೆಯವರು ಕದ್ದುಕೊಂಡು ಹೆಸರು ಮಾಡುತ್ತಿದ್ದರು. ಮೇಲಾಧಿಕಾರಿಗಳ ಕಿರುಕುಳ, ಕಚೇರಿ ರಾಜಕೀಯ ನಿಮ್ಮನ್ನು ಹೈರಾಣಾಗಿಸಿತ್ತು. ಕೆಲವರಂತೂ ಉದ್ಯೋಗವೇ ಬೇಡ ಎಂದು ರಾಜೀನಾಮೆ ನೀಡುವ ಹಂತಕ್ಕೂ ಹೋಗಿದ್ದೀರಿ. ಆದರೆ ಗುರು ಗೋಚಾರದ ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ಸುವರ್ಣ ಯುಗ ಆರಂಭವಾಗಲಿದೆ. ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗಲಿದೆ. ನಿರೀಕ್ಷೆಗೂ ಮೀರಿದ ಪ್ರಮೋಷನ್ ಮತ್ತು
ಇಂಕ್ರಿಮೆಂಟ್ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಬಹುಕಾಲದಿಂದ ನೀವು ಕನಸು ಕಾಣುತ್ತಿದ್ದ ಹುದ್ದೆ ನಿಮ್ಮದಾಗಲಿದೆ. ಕೆಲಸ ಹುಡುಕುತ್ತಿರುವ ನಿರುದ್ಯೋಗಿಗಳಿಗೆ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅಥವಾ ಸರ್ಕಾರಿ ವಲಯದಲ್ಲಿ ಉನ್ನತ ಉದ್ಯೋಗ ದೊರಕುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ನಿಮ್ಮ ನಾಯಕತ್ವದ ಗುಣಗಳು ಪ್ರಕಾಶಮಾನವಾಗಿ ಬೆಳಗಲಿವೆ. 4ನೇ ಅದ್ಭುತ ಘಟನೆ ಎಂದರೆ ವ್ಯಾಪಾರಸ್ಥರಿಗೆ ಸಿಗುವ ಬಂಪರ್ ಲಾಭ. ಕಟಕ ರಾಶಿಯ ವ್ಯಾಪಾರಿಗಳು ಕಳೆದ 1-2 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಮತ್ತು ನಷ್ಟವನ್ನು ಎದುರಿಸಬಹುದು. ಆದರೆ ಈಗ ಈ ಸಮಯದಲ್ಲಿ ಬದಲಾಗಿದೆ. ನೀವು ಕೈ ಹಾಕುವ ಪ್ರತಿಯೊಂದು ಬಿಸಿನೆಸ್ ಪ್ರಾಜೆಕ್ಟ್ ಕೂಡ ಚಿನ್ನವಾಗಿ ಬದಲಾಗುವ ಸಮಯವಿದು. ಹೊಸ ವ್ಯಾಪಾರವನ್ನು ಶುರು ಮಾಡಲು ಇದು ಅತ್ಯಂತ ಪ್ರಶಸ್ತವಾದ ಕಾಲ. ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಬಗೆಹರಿದು ಒಗ್ಗಟ್ಟಿನಿಂದ ಲಾಭದತ್ತ ಮುಖ ಮಾಡುತ್ತೀರಿ. ನಿಮ್ಮ ಗ್ರಾಹಕರ ಸಂಖ್ಯೆ ದುಪ್ಪಟ್ಟಾಗಲಿದೆ. ಅಷ್ಟೇ ಅಲ್ಲದೆ ವಿದೇಶಿ ವ್ಯವಹಾರಗಳು ಅಥವಾ ರಫ್ತು ಆಮದು ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವವರಿಗೆ ಈ ಸಮಯ ಅದೃಷ್ಟದ ಬಾಗಿಲನ್ನೇ ತೆರೆಯಲಿದೆ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಮುಂತಾದ ಹೂಡಿಕೆಗಳಲ್ಲೂ ಕೂಡ ಜಾಣ್ಮೆಯಿಂದ ಹೆಜ್ಜೆ ಇಟ್ಟರೆ ಅಗಾಧವಾದ ಧನಲಾಭ ನಿಮ್ಮದಾಗಲಿದೆ. 5ನೇ ಶುಭ ಕಾಲವು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು. 2ನೇ ಮನೆಯು ವಾಕ್ಸ್ಥಾನ ಅಂದರೆ ಮಾತಿನ ಮನೆ ಕೂಡ ಹೌದು. ಈ ಮನೆಯಲ್ಲಿ ಗುರುವಿನ ಸಂಚಾರವು ನಿಮಗೆ ವಾಕ್ಸಿದ್ಧಿಯನ್ನು ಕರುಣಿಸುತ್ತದೆ. ಅಂದರೆ ನೀವು ಆಡಿದ ಮಾತುಗಳೇ ವೇದವಾಕ್ಯವಾಗುವ ಸಮಯವಿದು. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಕಾಂತಿಯು ಸೆಳೆಯುತ್ತಿರುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಹಿಂದಿನಗಿಂತಲೂ ಹೆಚ್ಚಿನ ಬೆಲೆ ಸಿಗುತ್ತದೆ. ರಾಜಕೀಯದಲ್ಲಿರುವವರಿಗೆ, ಶಿಕ್ಷಕರಿಗೆ, ವಕೀಲರಿಗೆ, ಉಪನ್ಯಾಸಕರಿಗೆ ಮತ್ತು ಮಾಧ್ಯಮ ಕ್ಷೇತ್ರಗಳಲ್ಲಿರುವ ಕಟಕ ರಾಶಿಯವರಿಗೆ ಇದು ಅತ್ಯಂತ ಉತ್ತುಂಗದ ಸಮಯ. ನಿಮ್ಮ ಒಂದು ಭಾಷಣ ಅಥವಾ ಸಲಹೆ ಸಾವಿರಾರು ಜನರ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಹಿಂದೆ ನಿಮ್ಮನ್ನು ವಿಮರ್ಶೆ ಮಾಡುತ್ತಿದ್ದವರು ಈಗ ನಿಮ್ಮ ಸಲಹೆ ಕೇಳಲು ಸಾಲಿನಲ್ಲಿ ನಿಲ್ಲುತ್ತಾರೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆ ಮತ್ತು ಗೌರವ ಶಿಖರದಷ್ಟು ಎತ್ತರಕ್ಕೆ ಬೆಳೆಯಲಿದೆ. 6ನೇ ಶುಭ ಘಟನೆ ನಿಮ್ಮ ಕನಸುಗಳು ನನಸಾಗುವಿಕೆ. ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಕಟ್ಟಬೇಕು, ಒಂದು ಒಳ್ಳೆ ಕಾರು ತೆಗೆದುಕೊಳ್ಳಬೇಕು ಎಂಬ ಕನಸು ಇದ್ದೇ ಇರುತ್ತದೆ. ಕಟಕ ರಾಶಿಯವರ ಈ ದೀರ್ಘಕಾಲದ ಕನಸು ಸಾಕಾರಗೊಳ್ಳಲಿದೆ. ಸ್ವಂತ ಮನೆ ಕಟ್ಟುವ ಅಥವಾ ಪ್ಲಾಟ್ ಖರೀದಿಸುವ ಯೋಗ ಬಹುಬೇಗ ಕೂಡಿ ಬರಲಿದೆ. ಇದಕ್ಕಾಗಿ ಬ್ಯಾಂಕ್ ಲೋನ್ಗಳು ಯಾವುದೇ ಅಡೆತಡೆ ಇಲ್ಲದೆ ಮಂಜೂರಾಗಲಿವೆ. ಹಳ್ಳಿಗಳಲ್ಲಿ ಕೃಷಿ ಭೂಮಿ ಖರೀದಿಸುವ ಅಥವಾ ಜಮೀನಿನ ವಿವಾದಗಳಿದ್ದರೆ ಅವು ನಿಮ್ಮ ಪರವಾಗಿ ಇತ್ಯರ್ಥವಾಗುವ ಕಾಲವಿದು. ಅಷ್ಟೇ ಕುಟುಂಬದ ಓಟಾಟಕ್ಕಾಗಿ ಹೊಸ ಹಾಗೂ ಐಷಾರಾಮಿ ವಾಹನವನ್ನು ಖರೀದಿಸುವ ಯೋಗವು ನಿಮ್ಮ ಕುಂಡಲಿಯಲ್ಲಿದೆ. ಮನೆಯಲ್ಲಿ ಚಿನ್ನಾಭರಣಗಳ ಖರೀದಿ ಹೆಚ್ಚಾಗಲಿದ್ದು ಗೃಹ ಪ್ರವೇಶಗಳಂತಹ ಶುಭ ಸಮಾರಂಭಗಳನ್ನು ನೀವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಿದ್ದೀರಿ. 7ನೇದಾಗಿ ಆರೋಗ್ಯವೇ ಭಾಗ್ಯ ಎಂಬಂತೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಅತ್ಯುತ್ತಮ ಸುಧಾರಣೆ ಕಂಡುಬರಲಿದೆ. ಹಿಂದಿನ ವರ್ಷಗಳಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ, ನರಗಳ ದೌರ್ಬಲ್ಯ, ರಕ್ತದೊತ್ತಡ ಅಥವಾ ಕೀಲು ನೋವಿನಂತಹ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಈಗ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ದೊರೆತು ಸಂಪೂರ್ಣ ಗುಣಮುಖರಾಗುವ ಯೋಗವಿದೆ. ಕಟಕ ರಾಶಿಯವರು ಮೂಲತಃ ಅತೀವ ಸಂವೇದನಾಶೀಲರು. ಸಣ್ಣ ಪುಟ್ಟ ತಲೆಕೆಡಿಸಿಕೊಂಡು ಡಿಪ್ರೆಷನ್ ಜಾರುತ್ತಿದ್ದ ನಿಮ್ಮ ಮನಸ್ಸಿನಲ್ಲಿ ಈಗ ಅಸಾಧಾರಣವಾದ ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿ ಹುಟ್ಟಿಕೊಳ್ಳುತ್ತದೆ. ಮುಖದಲ್ಲಿ ಒಂದು ಹೊಸ ತೇಜಸ್ಸು, ದೈಹಿಕ ಶಾಂತಿ ಮೂಡುತ್ತದೆ. ಪ್ರತಿದಿನ ಮುಂಜಾನೆ ಎದ್ದಾಗ ಹೊಸ ಉತ್ಸಾಹ, ಏನನ್ನಾದರೂ ಸಾಧಿಸಬೇಕು ಎಂಬ ಛಲ ನಿಮ್ಮಲ್ಲಿ ಹುಟ್ಟಿದೇಳುತ್ತದೆ. ನಿಮ್ಮ ಮಾನಸಿಕ ನೆಮ್ಮದಿ 100ಕ್ಕೆ 100ರಷ್ಟು ಮರಳಿ ಸಿಗಲಿದೆ. 8ನೇ ಹಾಗೂ ಕೊನೆಯ ಶುಭ ಘಟನೆ ನಿಮ್ಮ ಅಂತರಂಗದ ಬೆಳವಣಿಗೆಗೆ ಗುರುವಿನ ದೃಷ್ಟಿಯಿಂದಾಗಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ಕುಲದೇವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತದೆ. ಕಾಶಿ, ರಾಮೇಶ್ವರರ ಧರ್ಮಸ್ಥಳ, ತಿರುಪತಿಯಂತಹ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಭಾಗ್ಯ ನಿಮಗೆ ಒದಗಿ ಬರಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ದಾನ ಬಗ್ಗೆ ಹೇಳುವುದಾದರೆ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಬಂಗಾರದಂತಹ ಸಮಯ. ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಆಧ್ಯಾತ್ಮಿಕ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಯೋಗವಿದೆ.
ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ವೀಸಾ ಮತ್ತು ಸ್ಕಾಲರ್ಶಿಪ್ಗಳನ್ನು ಸುಲಭವಾಗಿ ದೊರಕಿ ಅವರ ವಿದೇಶಯಾನ ಕನಸು ನನಸಾಗಲಿದೆ. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಯಾವತ್ತೂ ನಾಣ್ಯಕ್ಕೆ ಎರಡು ಮುಖಗಳಿದ್ದಂತೆ ಶುಭ ಫಲಗಳ ಜೊತೆಗೆ ನವಗ್ರಹವು ನಮ್ಮನ್ನು ಎಚ್ಚರಿಸಲು ಕೆಲವು ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ಒಡ್ಡುತ್ತಾರೆ. ಈ ಗುರು ಬದಲಾವಣೆಯು ನಿಮಗೆ 90% ಅದ್ಭುತ ಫಲಗಳನ್ನೇ ನೀಡಿದರೂ ಕಟಕ ರಾಶಿಯವರು ಎದುರಿಸಬಹುದಾದ ಆ ಎರಡು ಕಹಿ ಅಥವಾ ಎಚ್ಚರಿಕೆಯ ಘಟನೆಗಳು ಹೀಗಿವೆ. ಮೊದಲನೇ ಕಹಿ ಘಟನೆ ಎಂದರೆ ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ತಪ್ಪುವುದು. ಗುರು 2ನೇ ಮನೆಯಲ್ಲಿದ್ದಾಗ ಹಣವಂತೂ ಧಾರಾಳವಾಗಿ ಬರುತ್ತದೆ, ಆದರೆ ಅದೇ ಪ್ರಮಾಣದಲ್ಲಿ ಖರ್ಚು ಕೂಡ ಬಾಗಿಲು ತಟ್ಟುತ್ತದೆ. ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ, ಮದುವೆ, ಗೃಹ ಪ್ರವೇಶ ಮುಂತಾದ ಕಾರ್ಯಕ್ರಮಗಳಿಗೆ ನಿಮ್ಮ ಲೆಕ್ಕಾಚಾರಕ್ಕೂ ಮೀರಿ ಹಣ ನೀರಿನಂತೆ ಖರ್ಚಾಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ತೋರಿಸಿಕೊಳ್ಳಲು ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯವಾದ ಹಣ ಪೋಲು ಮಾಡುವ ಅಪಾಯವಿದೆ. ಆದ್ದರಿಂದ ಬರುವ ಹಣವನ್ನು ಕೂಡಿಡುವ ಕಡೆ ಹೆಚ್ಚಿನ ಗಮನ ಹರಿಸುವುದು ಅಗತ್ಯವಾಗಿದೆ. ಇದರ ಜೊತೆಗೆ ದ್ವಿತೀಯ ಸ್ಥಾನವು ಆಹಾರದ ಮನೆಯೂ ಆಗಿರುವುದರಿಂದ ಹೋಟೆಲ್ ಊಟ, ಜಂಕ್ ಫುಡ್ ಮತ್ತು ಸಿಹಿ ತಿನಿಸುಗಳ ಕಡೆ ನಿಮ್ಮ ಒಲವು ವಿಪರೀತವಾಗಿ ಹೆಚ್ಚಾಗುತ್ತದೆ. ನಾಲಿಗೆಯ ಚಪಲವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಗ್ಯಾಸ್ಟ್ರಿಕ್, ಅಜೀರ್ಣ ಅಥವಾ ಮಧುಮೇಹದಂತಹ ಸಮಸ್ಯೆಗಳು ದಿಢೀರನೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರದ ವಿಚಾರದಲ್ಲಿ ಮತ್ತು ತೂಕ ಹೆಚ್ಚಾಗದಂತೆ ನೋಡಿಕೊಳ್ಳುವಲ್ಲಿ ನೀವು ತೀವ್ರ ಎಚ್ಚರಿಕೆ ವಹಿಸಲೇಬೇಕು. ಎರಡನೇ ಎಚ್ಚರಿಕೆ ಘಟನೆಯೆಂದರೆ ನಿಮ್ಮನ್ನು ಆವರಿಸಿಕೊಳ್ಳಬಹುದಾದ ಅತಿಯಾದ ಆತ್ಮವಿಶ್ವಾಸ ಮತ್ತು ನಿಮ್ಮ ಸುತ್ತಮುತ್ತಲು ಬೆಳೆಯುವ ಶತ್ರುತ್ವ. ನಿರಂತರ ಯಶಸ್ಸು ಮತ್ತು ಕೈತುಂಬ ಹಣ ಬರುತ್ತಿದ್ದಂತೆ ತಿಳಿಯದೆ ನಿಮ್ಮೊಳಗೆ ಒಂದು ಸಣ್ಣ ಅಹಂಕಾರ ಮೊಳಕೆ ಹೊಡೆಯುವ ಸಾಧ್ಯತೆ ಇರುತ್ತದೆ. ನಿಮ್ಮ ವಾಕ್ಸಿದ್ಧಿಯನ್ನು ತಪ್ಪಾಗಿ ಬಳಸಿ ಬೇರೆಯವರ ಮನಸ್ಸಿಗೆ ನೋವಾಗುವಂತೆ ಕಠೋರವಾಗಿ ಮಾತನಾಡುವ ಪ್ರಸಂಗಗಳು ಎದುರಾಗಬಹುದು. ಇದರಿಂದಾಗಿ ದೀರ್ಘಕಾಲದ ಸಂಬಂಧಗಳು ಮುರಿದು ಬೀಳುವ ಅಪಾಯವಿರುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ದೃಷ್ಟಿದೋಷ. ನಿಮ್ಮ ದಿಬ್ಬರ ಏಳಿಗೆಯನ್ನು ನೋಡಿ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಅಥವಾ ಅಕ್ಕಪಕ್ಕದವರಲ್ಲಿಯೇ ಅಸೂಯೆ ಹುಟ್ಟಿಕೊಳ್ಳುತ್ತದೆ. ಇವನು ಮೊನ್ನೆವರೆಗೂ ಏನೂ ಇಲ್ಲದವನು ಏಕಾಏಕಿ ಇಷ್ಟು ಬೆಳೆದು ಬಿಟ್ಟನಲ್ಲ ಎಂದು ಬೆನ್ನ ಹಿಂದೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗುತ್ತದೆ. ನಿಮ್ಮ ಏಳಿಗೆಯನ್ನು ಸಹಿಸದ ಕೆಲವು ಗುಪ್ತ ಶತ್ರುಗಳು ನಿಮ್ಮ ಕೆಲಸಗಳಿಗೆ ಕಲ್ಲು ಹಾಕುವ ಅಥವಾ ತಂತ್ರಮಂತ್ರಗಳ ಮೊರೆ ಹೋಗುವ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡಬಹುದು. ಆದ್ದರಿಂದ ಕಟಕ ರಾಶಿಯವರೇ, ನಿಮ್ಮ ಮುಂದಿನ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ಲಾಭದ ವಿಚಾರಗಳನ್ನು ಯಾರಿಗೂ ಎಷ್ಟೇ ಆಪ್ತರಾಗಿದ್ದರೂ ಮುಂಗಂಡವಾಗಿ ಹೇಳಿಕೊಳ್ಳಲು ಹೋಗಬೇಡಿ. ಗುಟ್ಟಾಗಿ ನಿಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳಿ. ಈ ಸಣ್ಣ ಪುಟ್ಟ ನಕಾರಾತ್ಮಕ ಪ್ರಭಾವಗಳನ್ನು ತಡೆಗಟ್ಟಿ ಗುರುವಿನ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ಕಟಕ ರಾಶಿಯವರು ಮಾಡಬೇಕಾದ ಸರಳ ಪರಿಹಾರಗಳೆಂದರೆ ಪ್ರತಿದಿನ ಬೆಳಗ್ಗೆ ಸ್ನಾನವಾದ ನಂತರ ಓಂ ಬ್ರಹ್ಮ ಬೃಹಸ್ಪತಿಯೇ ನಮಃ ಎಂಬ ಗುರು ಮಂತ್ರವನ್ನು 108 ಬಾರಿ ಜಪಿಸಿ. ಗುರುವಾರದ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಿ. ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಹಳದಿ ಹೂಗಳಿಂದ ಅರ್ಚನೆ ಮಾಡಿಸಿ. ನಿಮ್ಮ ತಂದೆ ತಾಯಿ ಅಥವಾ ಮನೆಯ ಹಿರಿಯರೊಂದಿಗೆ ವಾದ ವಿವಾದ ಮಾಡದೆ ಅವರ ಆಶೀರ್ವಾದವನ್ನು ಪ್ರತಿನಿತ್ಯ ಪಡೆಯಿರಿ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ಗುರು ಗೋಚಾರವು ಕಟಕ ರಾಶಿಯವರ ಪಾಲಿಗೆ ಒಂದು ಅದ್ಭುತವಾದ ವರ. ಇದು ನಿಮ್ಮ ಜೀವನವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಕಾಲ. ಬಂದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ದುಡಿದ ಹಣವನ್ನು ಉಳಿತಾಯ ಮಾಡಿ ಮತ್ತು ವಿನಯಶೀಲರಾಗಿರಿ. ನಿಮ್ಮ ಕನಸುಗಳೆಲ್ಲವೂ ಈ ವರ್ಷ ನನಸಾಗಲಿದೆ ಎಂದು ಆಶೀರ್ವಾದಿಸುತ್ತೇನೆ. ವೀಕ್ಷಕರೇ, ಕಟಕ ರಾಶಿಯವರ ಈ ವಿಶೇಷವಾದ ಭವಿಷ್ಯವಾಣಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕಟಕ ರಾಶಿಯ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಭವಿಷ್ಯ ದರ್ಪಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.